ಮೊದಲನೇ ಪ್ರಶ್ನೆ ಸರ್, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುದೀರ್ಘ ಅವಧಿಗೆ ಅವರು ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅರಸು ಅವರ ರೆಕಾರ್ಡನ್ನೇ ಮುರಿದು ಬಿಟ್ಟಿದ್ದೇನೆ ಅನ್ನೋದಿಲ್ಲ, ಇದು ಒಂದು ರೀತಿಯ ಡೋಂಗಿ ಮಾತು. ಅವರು ಸೋಲಿಲ್ಲದ ಸರದಾರ, ಇವರು ಸೋಲಿನ ಸರದಾರ. ಅವರು ಪ್ರತಿಯೊಂದು ಸಮುದಾಯಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಇಡೀ ರಾಜ್ಯವನ್ನು 7.5 ವರ್ಷಗಳ ಕಾಲ ಸತತವಾಗಿ ಆಡಳಿತ ಮಾಡಿದವರು. ಇವತ್ತಿಗೂ ಕೂಡ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ವರ್ಗಗಳು ಮತ್ತು ಎಲ್ಲರಲ್ಲೂ ಒಂದು ಅಚ್ಚಳಿಯದೆ ಅವರ ನಾಯಕತ್ವ ಉಳಿದಿರ್ತಕ್ಕಂಥದ್ದು. ಅನೇಕ ರಾಜಕಾರಣಕ್ಕೆ ಬರತಕ್ಕಂಥವರನ್ನು ಗುರುತಿಸಿ ಅವರನ್ನು ಮೇಲ್ತಂದವರು. ಎಷ್ಟೋ ನಿದರ್ಶನಗಳಿದೆ ಆ ರೀತಿ. ಆದರೆ ಇವ್ರದ್ದು ಆ ರೀತಿದಲ್ಲ. ಆಮೇಲೆ ಅವರು ಕಾಂಗ್ರೆಸ್ಸನ್ನು ಕಟ್ಟಿ ಕಾಂಗ್ರೆಸ್ಸಲ್ಲೇ ಇದ್ದು ಹೋದವರು. ಇವರು ಇಡೀ ಜೀವನವನ್ನೇ ಕಾಂಗ್ರೆಸ್ಸನ್ನು ಬೈಯಲಿಕ್ಕೆ, ಅದನ್ನು ವಿರೋಧಿಸಲಿಕ್ಕೆ ಇದ್ದವರು. ಅಧಿಕಾರ ಎಲ್ಲೂ ಸಿಗಲಿಲ್ಲ. ಕೊನೆಯಲ್ಲಿ ಅಲ್ಲಿಂದ ಹೊರಬಂದು ಕಾಂಗ್ರೆಸ್ಗೆ ಅಧಿಕಾರಕ್ಕಾಗಿ ಬಂದವರು. ಕಾಂಗ್ರೆಸ್ ಕಟ್ಟಿದ ಒಂದು ದಿನವೂ ಕೂಡ ಕಾಂಗ್ರೆಸ್ ಕಟ್ಟಿದ ನಿದರ್ಶನ ಅವ್ರ ಜೀವನದಲ್ಲಿ ಇಲ್ಲವೇ ಇಲ್ಲ.